ಸೋಮವಾರಪೇಟೆ ತಾಲೂಕು ಶ್ರೀ ನಾರಾಯಣಗುರು ಸೇವಾ ಸಮಿತಿಯ ವಾರ್ಷಿಕ ಮಹಾಸಭೆ ಪಟ್ಟಣದ ಅಲೋಕ ಫ್ಯಾಮಿಲಿ ಹಾಲ್ನಲ್ಲಿ ಸಮಿತಿ ಅಧ್ಯಕ್ಷ ಬಿಆರ್ ಚಂದ್ರಹಾಸ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಂಘಕ್ಕೆ ಸ್ವಂತ ನಿವೇಶನವಿದ್ದರೂ ಅನೇಕ ವರ್ಷಗಳಿಂದ ಕಟ್ಟಡ ನಿರ್ಮಿಸುವ ಯೋಜನೆ ರೂಪಿಸಲಾಗುತ್ತಿದೆ. ಆದರೆ ಯೋಜನೆ ಇನ್ನೂ ಕಾರ್ಯಗತವಾಗದಿರುವ ಬಗ್ಗೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲ ಸದಸ್ಯರನ್ನು ಜೊತೆಗೆ ಕರೆದೊಯ್ಯುವ ಕೆಲಸವಾಗಬೇಕೆಂದು ಸಲಹೆ ನೀಡಿದರು. ಮುಂದಿನ ದಿನಗಳಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ರಚಿಸಿ ಯೋಜನೆಯನ್ನು ಕಾರ್ಯಗತ ಮಾಡುವ ಬಗ್ಗೆ ಗೌರವ ಸಲಹೆಗಾರ ಬಿಎ ಭಾಸ್ಕರ್ ಸಲಹೆ ನೀಡಿದರು. ಸದಸ್ಯರಲ್ಲಿ ವೈಯಕ್ತಿಕವಾಗಿ ಯಾವುದೇ ಅಸಮಾಧಾನಗಳಿದ್ದರೂ ಸಂಘಟನೆ ದೃಷ್ಟಿಯಿಂದ ಅದನ್ನು ಬದಿಗೊತ್ತಬೇಕು ಎಂದು ಅಧ್ಯಕ್ಷ ಚಂದ್ರಹಾಸ್ ಹೇಳಿದರು. ನಮ್ಮ ಸಭಾ ಕಾರ್ಯಕ್ರಮಗಳಿಗೂ ಆಯಿತು, ನಮ್ಮೊಂದು ಆಫೀಸು ನಮ್ಮದೇ ಆದಂಥ ಮೆಟೀರಿಯಲ್ ಇಟ್ಕೊಳ್ಳಿಕ್ಕೂ ಆಯಿತು, ಹಾಗೆ ಅಂತೇಳಿ ಅದೊಂದು ಆಸೆ. ಇನ್ನೊಂದು ಕಡೆ ಏನು ರಾಜಕಾಲುವೆ ಅಂತ ಆನೆಕೆರೆ ಅಂತ ಹಿಡಿದು ಬರ್ತಕ್ಕಂಥ ವೇಸ್ಟ್ ನೀರುಗಳು ಬರ್ತಕ್ಕಂಥ ರಾಜಕಾಲುವೆ ಕಡೆ ರಾಜಕಾಲುವೆಗೆ ನಾವೊಂದು ಅನುದಾನಕ್ಕೆ 4-5 ಸರಿ ಅರ್ಜಿ ಬರ್ತಾ ಇದ್ದು, ಯಾವ್ದಾದ್ರು ರೈನ್ ಡ್ಯಾಮೇಜ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಟ್ಟಿಲ್ಲ. ಒಂದು 25 ಲಕ್ಷ ರೂಪಾಯಿ ರಾಜಕಾಲುವೆಗೆ ಒಂದು ತಡೆಗೋಡೆ ಹಾಕಬೇಕು. ಹಾಗಾಗಿ ಸಂಘದ ಜಾಗ ಯಾರು ಕೂಡ ಒಂದು ಇಂಚು ತಗೊಳಕ್ಕಾಗಲ್ಲ, ತಗೊಂಡವ್ರು ಒಳ್ಳೇದು ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಏನು ಅದಕ್ಕೆ 2 ಸರ್ವೆ ಮಾಡಿ ನಂತರದಲ್ಲಿ 3ನೇ ಸರ್ವೆ ಕೂಡ ಈಗ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಅದು ದುರಸ್ತಿ ಆಗಿದೆ, ದುರಸ್ತಿ ಅಂದ್ರೆ ಬೆರಿಫಿಕೇಶನ್ ಆಗಿದೆ. ಹಾಗಾಗಿ ಅದೊಂದು ರೆಡಿ ಆಗ್ತಾ ಇದೆ. ಹಾಗಾಗಿ ಆ ಒಂದಕ್ಕೆ ಓಡಾಡ್ತಕ್ಕಂತಹ ನಮ್ಮ ಗೌರವಾನ್ವಿತ ಉಪಾಧ್ಯಕ್ಷರಾದ ಸುಂದರ್ ಅವರು ಕೂಡ ತುಂಬ ಉತ್ತುಂಗವರ್ತಿ ವಹಿಸಿ ಮಾಡಿದ್ದಾರೆ. 25ವರೆಗೆ ಖರ್ಚು ಜಮಾ 298 ರೂಪಾಯಿ, ಸದಸ್ಯರ ಶುಲ್ಕ 49,500, ಧನ ಸಹಾಯ 1,87,222 ರೂಪಾಯಿ, ವಿದ್ಯಾನಿಧಿಗೆ ಧನ ಸಹಾಯ 30,000, ಒಟ್ಟು 2,72,120 ರೂಪಾಯಿ, ಆರಂಭಿಕದ ಶುಲ್ಕ 1,75,133 ರೂಪಾಯಿ, ಒಟ್ಟು ಜಮೆ 4,27,253 ರೂಪಾಯಿ, ಖರ್ಚು ವಿದ್ಯುತ್ ಬಿಲ್ 3,245 ರೂಪಾಯಿ. ನನ್ನ ಬ್ಯಾಂಕಿನ ಫೈಲ್ ಮೂವ್ಮೆಂಟ್ ಇತ್ತು ಸುಮಾರು 4-5 ವರ್ಷಕ್ಕೆ. ಆ ಫೈಲ್ ಪ್ರೆಸೆಂಟ್ ಸ್ಟೇಟಸ್ ಹೆಚ್ಚಿನ ಒಂದು 2 ವರ್ಷ ದಾಯಿಗೆ ಆಯಿಸ್ಕೊಂಡು ಮೊದಲ ಪ್ರಶ್ನೆ ಪ್ರತಿ ಸರ್ತಿ ವೇಟಿಂಗ್ ಇಲ್ಲ. 5 ಮಾತ್ರ ಜನರಿಗೆಲ್ಲ ಈ ವರ್ಷ 3 ವರ್ಷ ಹೆಚ್ಚಿನ ನಿರೀಕ್ಷೆ ಇತ್ತು. ಆಯ್ತು ದಾರ ಸುದ್ದಿ ಹೆಚ್ಚಿ ಹೆಚ್ಚಿನ ಆತ್ಮದ ಹೋಗಬೇಕಂತ ಹೇಳ್ಬೇಕು. ಇನ್ನೂ ಸಮಸ್ಯೆ ಆಯವ್ಯಯವನ್ನು ನೀವು ಬರೀ ವೇದಿಕೆಯಲ್ಲಿ ಒಂದು ಸಾಲದಿಂದ ನೀವು ಎಲ್ರಿಗೂ ವಿತರಣೆ ಮಾಡಬೇಕು ಅಂತ ನಾನು ನೀವು ಈಗ ವಿತರಣೆ ಮಾಡೋದಲ್ಲ, ಬಂದಾಗ ಇದರಲ್ಲಿ ನಾವು ಸಿಗ್ನೇಚರ್ ಬರುವಾಗ ಈ ಆಯವ್ಯಯ ವಿತರಣೆ ನೀವು ಇಡಬೇಕು. ಯಾಕೆಂದರೆ ನಿಮಗೆ ಟೈಮ್ ಬೇಕು. ನೀವು ಅಲ್ಲಿ ಓದಿದ ತಕ್ಷಣ ನಮಗೆ ಎಂಕ್ವೈರಿ ಮಾಡೋಕ್ಕಾಗಲ್ಲ. ಮುಂದಿನ ಸಾರಿ ನೀವು ಆ ಥರ ಮೀಟಿಂಗಲ್ಲಿ ಸಿಗ್ನೇಚರ್ ಹಾಕುವ ಅರ್ಥದಲ್ಲಿ ಆಯವ್ಯಯವನ್ನು ಇಡಬೇಕು. ಇದನ್ನು ಒಂದು ಒಳ್ಳೆಯದು. ಇದೇ ಸಂದರ್ಭ ರಾಷ್ಟ್ರಮಟ್ಟದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಅನೀಶ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಘದ ಗೌರವ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ, ಉಪಾಧ್ಯಕ್ಷ ಸುಂದರ್, ಖಜಾಂಜಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಇಂದಿರಾ ಮೊನ್ನಪ್ಪ, ದಾನಿ ಪದ್ಮನಾಭ್ ಕಿರಗಂದೂರು, ಕಾರ್ತಿಕ್ ಸದಾನಂದ ಮತ್ತಿತರರು ಹಾಜರಿದ್ದರು.